ಹೋದ ವರ್ಷ ಫಸ್ಟ್ ಟೈಮ್ ನಾನು ದಸರಾ ಉತ್ಸವಕ್ಕೆ ಬಂದಿದ್ದು. ಅದು ಈ ಸತಿ ಮಕ್ಕಳ ದಸರಾವನ್ನು ಎರಡನೇ ಸತಿ ಒಬ್ಬ ಶಿಕ್ಷಣ ಸಚಿವನಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀನಿ. ಹೋದ ಸತಿ ಬಂದಾಗ ಸ್ವಲ್ಪ ಹೊಸಬಾಗಿದ್ದೆ, ಇಲಾಖೆನೂ ಕೂಡ ಹೊಸದು, ಎಲ್ಲ ವಿಚಾರಗಳು ಕೂಡ ಹೊಸದಾಗಿತ್ತು. ಆದರೆ ಒಂದು ವರ್ಷದೊಳಗೆ ಸಾಕಷ್ಟು ಬದಲಾವಣೆಯನ್ನು ನನ್ನ ಇಲಾಖೆಯಲ್ಲಿ ತಂದಿರ್ತಕ್ಕಂಥದ್ದು ಹೆಮ್ಮೆ ಇದೆ. ಮತ್ತು ಸಾಕಷ್ಟು ಹಣವನ್ನು ಬೇರೆ ವತಿಯಿಂದ ತರ್ತಕ್ಕಂಥದ್ದು, ಯೋಜನೆಗಳನ್ನು ತರ್ತಕ್ಕಂಥದ್ದು ಸಾಕಷ್ಟು ಮಾಡಿದ್ದೀವಿ. 3 ಎಕ್ಸಾಮ್ ಮಾಡ್ತಕ್ಕಂಥದ್ದಿರಲಿ, ಕೆಲವನ್ನೆಲ್ಲ ಒಳಗಡೆನೂ ಕೂಡ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಶಿಕ್ಷಣ ಇಲಾಖೆ ಅಂದಾಗ ಶಿಕ್ಷಕರು ಬೇಕಾಗ್ತದೆ. ಭಾಳ ಸಂತೋಷ ಆಗ್ತದೆ. 12-13 ಸಾವಿರ ಜನರು, ನೀವು ಲಾಸ್ಟ್ ಟೈಮ್ ಕೇಳಿದ್ರಿ ಪ್ರಶ್ನೆ, ನಂಗೆ ನೆನಪಿದೆ. ಏನು ಸರ್ ಶಿಕ್ಷಕರೇ ಇಲ್ಲ ಅಂಥೇಳಿ, ನಂಗೆ ಸಮಯ ಕೊಡಿ, ನಾನು ಶಿಕ್ಷಕರ ನೇಮಕಾತಿಯನ್ನು ಪೂರ್ಣ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಹಂತವಾಗಿ ಅಂತ ನಿಮ್ಮ ಹತ್ರ ಮಾತಾಡಾದ್ಮೇಲೆ ಸುಮಾರು 12,500 ಸಾವಿರ ಟೀಚರ್ಸ್ ನೇಮಕಾತಿ ಆಯಿತು. ಈಗ ಮೊನ್ನೆನೂ ಕೂಡ ಇನ್ನೊಂದು 1,500 ಸಾವಿರ ಬ್ಯಾಲೆನ್ಸ್ ಇತ್ತು, ಅದು ಕೂಡ ಆಗಿದೆ. ಅದನ್ನು ನೇಮಕಾತಿಗೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು PUCಯಲ್ಲೂ ಕೂಡ ಒಂದು ಸುಮಾರು 900 ಟೀಚರ್ಸ್ನ ತಗೊಳ್ತಕ್ಕಂಥದ್ದು, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ನ ತಗೊಳ್ತಕ್ಕಂಥದ್ದು. ಅನುದಾನಿತ ಶಾಲೆಯಲ್ಲಿ 9 ವರ್ಷ ಇದೇ ಇರಲಿಲ್ಲ, ಏನೂ ಶಿಕ್ಷಕರು ತಗೊಂಡಿರಲಿಲ್ಲ ನೇಮಕಾತಿ. ನಾವು ಬಂದ ಮೇಲೆ 9 ವರ್ಷದಿಂದ 5 ವರ್ಷಕ್ಕೆ ತಗೊಳ್ತಕ್ಕಂಥದ್ದು ಕೆಲಸವನ್ನು ಮಾಡಿದ್ದೀವಿ. ಆ ಪ್ರಕ್ರಿಯೆಯೂ ಕೂಡ ಸ್ಟಾರ್ಟ್ ಆಗಿದೆ. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 6,000 ಚಿಲ್ಲರೆ ಏನು ಶಿಕ್ಷಕರ ಕೊರತೆ ಇತ್ತು, ಅದು ಇವಾಗ ಸುಮಾರು 5,800 ಶಿಕ್ಷಕರನ್ನು ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಅದನ್ನು ಕೂಡ ಪೂರ್ಣ ಮಾಡಿದ್ದೀವಿ. ಅದನ್ನು ಮೊನ್ನೆ ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಆಯಿತು, ಅದು ಕೂಡ. ಮತ್ತು KPS ಶಾಲೆಗಳನ್ನು ಹೋದ ಸತಿ ಬಂದಾಗ ನಾನು ಹೇಳಿದ್ದೆ, ಜನರಲ್ಲಾಗಿ KPS ಶಾಲೆಗಳನ್ನು ಮಾಡಬೇಕು ಅಂತ. ಈಗ ಅದು ಕೂಡ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಒಂದು ವರ್ಷದೊಳಗೆ ಸುಮಾರು 500 KPS ಶಾಲೆಗಳನ್ನು ಶುರು ಮಾಡಿ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು, ಮತ್ತು ದ್ವಿಭಾಷಾ ಯಾಕಂದರೆ ಕನ್ನಡ ಭಾಷೆನ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಸೊ ದ್ವಿಭಾಷಾ ಮೀಡಿಯಮ್ ಅಂದರೆ ಇಂಗ್ಲೀಷು ಕನ್ನಡ ಮೀಡಿಯಮ್ ಇರ್ತಕ್ಕಂಥ ಶಾಲೆಗಳನ್ನು LKG UKGಯನ್ನು ಮಾಡಿದ್ವಿ. ನೋಡಿ, ಹಿಸ್ಟ್ರಿ ಒಂದು ಕ್ರಿಯೇಟ್ ಮಾಡಿದ್ವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ LKG UKG ಓಪನ್ ಮಾಡಿ ಕೇವಲ 41 ದಿವಸದೊಳಗೆ 43,000 ಮಕ್ಕಳು ಇವತ್ತು ಅಡ್ಮಿಷನ್ ತೊಗೊಂಡ್ರು ಸರ್ಕಾರಿ ಶಾಲೆಯಲ್ಲಿ. ಮತ್ತು ಭಾಳ ಹೆಮ್ಮೆ ಏನು ಅಂತ ಹೇಳಿದರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು, ಮಾನ್ಯ ಸಿದ್ದರಾಮಯ್ಯವರ ಮೇಲೆ, ಸರ್ಕಾರದ ಮೇಲೆ ವಿಶ್ವಾಸ ಇಟ್ಕೊಂಡು, ಯಾರು ಸರ್ಕಾರಕ್ಕೆ ಅಷ್ಟು ಈಸಿಯಾಗಿ ದುಡ್ಡು ಕೊಡೋದಿಲ್ಲ. ಆದರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಸುಮಾರು 1,591 ಕೋಟಿಯನ್ನು ಮಕ್ಕಳಿಗೆ ದಿನ ಮೊಟ್ಟೆ ಇಲ್ಲ ಚೀಕಿ ಮತ್ತು ಇಲ್ಲಾಂದರೆ ಬಾಳೆಹಣ್ಣು ಕೊಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮೊನ್ನೆ 25ನೇ ತಾರೀಕು ನಾವು ಶುರು ಮಾಡಿದ್ದೀವಿ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೋಗ್ರೆಸ್ ಆಗಿ ಹೋಗ್ತಾ ಇದೆ, ಏನೂ ತೊಂದರೆ ಇಲ್ಲ. ಮಕ್ಕಳಿಗೆ ಒಂದು ಹಂತವಾಗಿ ಸಮಾನತೆಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಕೂಡ ಇದೆ. ತುಂಬ ಬ್ಯಾಕ್ಲಾಗ್ಸ್ ಇದೆ, ಬ್ಯಾಕ್ಲಾಗ್ಸ್ನ ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆನೇ. PUC ಮಕ್ಕಳು ಲ್ಯಾಬ್ಗೆ ಸಂಬಂಧಪಟ್ಟ ಇಲ್ಲ, ಲ್ಯಾಬ್ಸ್ನೆಲ್ಲ ಈಗ ನಾವು ಬಂದ ಮೇಲೆ ಲ್ಯಾಬಿಗೆ ಸುಮಾರು 12.5 ಕೋಟಿ ಲ್ಯಾಬ್ಸಿಗೆ ಇರ್ತಕ್ಕಂಥದ್ದು ಮಾಡಿದ್ದೀವಿ. ಪ್ಲಸ್ ಎಲ್ಲೆಲ್ಲಿ ಆದರ್ಶ ಶಾಲೆಗಳು ಬರೀ 10ನೇ ಕ್ಲಾಸ್ವರೆಗೂ ಇತ್ತು, PUC ಕಾಲೇಜಸ್ಸು ಶಾರ್ಟೇಜ್ ಇತ್ತು, ಅದನ್ನೆಲ್ಲ PUC ಕಾಲೇಜಾಗಿ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಮಾಡಿ ಅದಕ್ಕೆ ದುಡ್ಡು ಕೂಡ ಇದೆ. ಲ್ಯಾಬ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಲ್ಯಾಬ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಒಂದು ಸುತ್ತೋಲೆ ಏನು ನೀವು ನೋಡಿದಿರಿ, ಅದನ್ನು ಏನಾದರೂ ಸ್ವಲ್ಪ ನಿಜವಾಗ್ಲೂ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಒಂದು 5% ಮಾತ್ರ ಆಗ್ತದೆ. ಹಾಗೇನಾದ್ರು ಇದ್ದರೆ ಮಕ್ಕಳಿಗೆ ತೊಂದರೆ ಆಗದೆ ಇರತಕ್ಕಂಥದ್ದು ರೀತಿಯಲ್ಲಿ ನಾವು ಮಾಡೋಣ, ಏನು ತೊಂದರೆ ಇಲ್ಲ. ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಮಕ್ಕಳ ದಸರಾ ಅಲ್ಲಿ ಯಾವತ್ತೂ ಅಷ್ಟೇ. ಮತ್ತು ಶಿಕ್ಷಣ ಇಲಾಖೆಯಿಂದ ತೊಂದರೆಗಳು ಎಷ್ಟೇ ಇರಲಿ, ಆದರೆ ಒಂದು ಮೇಯ್ನ್ ಮಿಸ್ಟೇಕ್ ಆಗ್ತಾ ಇದೆ. ಏನು ಅಂತ ಹೇಳಿದರೆ, ತಂದೆ ತಾಯಿಯವರು ಸಂಪೂರ್ಣವಾಗಿ ಅಡ್ಮಿಷನ್ ಆದಮೇಲೆ 6 ದಿವಸನೂ ಮಕ್ಕಳಿಗೆ ಶಾಲೆಗೆ ಕಳಿಸಿ, ಫ್ರೀ ಬುಕ್ಸ್ ಕೊಡ್ತೀವಿ, ಫ್ರೀ ಶೂಸ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಬೆಳಗ್ಗೆ ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಮೊಟ್ಟೆ ದಿನ ಕೊಡ್ತೀವಿ, ಇಲ್ಲ ಚೀಕಿ ಕೊಡ್ತೀವಿ. ಇದೆಲ್ಲ ಕೊಟ್ಟ ಮೇಲೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ನಾವು ಶಾಲೆಗಳಿಗೆ. ದಯವಿಟ್ಟು ಮಕ್ಕಳನ್ನು ಬರೀ 3 ದಿವಸ ಕಳಿಸಿ 5 ದಿವಸದೊಳಗೆ 3 ದಿವಸ ಇಲ್ಲ 2 ದಿವಸ ರಜಾ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಶಿಕ್ಷಣ ಅನ್ನೋದು ಒಂದಾದ್ಮೇಲೆ 2, 2 ಆದಮೇಲೆ 3 ಬರುತ್ತೆ ಹೊರತು ಅದನ್ನು ಒಂದಾಗಿ ಮತ್ತೆ 3ಕ್ಕೆ ಜಂಪ್ ಮಾಡೋದಕ್ಕಾಗೋದಿಲ್ಲ. ಈ ದೇಶ ಏನಾದರೂ ಅದ್ರ ಪಾಡಿಗೆ ಅದು ಬದಲಾವಣೆ ಆಗಬೇಕು. ಇವತ್ತಿನ ಒಂದು ಗೊಂದಲದ ರಾಜಕಾರಣದೊಳಗೆ ಜಾತಿ ಧರ್ಮ ಎಲ್ಲ ಬಂದುಬಿಟ್ಟಿದೆ. ನಾನೊಬ್ಬ ಸಚಿವನಾಗಿ, ನಾನು ರಾಜಕಾರಣಿಯಾಗಿ ನಾನು ಹೇಳ್ಕೊಳ್ತೀನಿ, ಅಸಹ್ಯ ಆಗೋಗಿದೆ. ಅದೆಲ್ಲ ಹೊರಗೆ ಹೋಗಬೇಕು ಅಂತ ಹೇಳಿದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗ್ತದೆ. ದಯವಿಟ್ಟು ಮಕ್ಕಳಿಗೆ ಶಾಲೆಗೆ ಕಳಿಸಿ. ನಾವು ಅವ್ರು ಬಂದು ಏನೋ ಮಲಗಿದ್ರೆ ನಾವೇ ಎಬ್ಸಿ ಪಾಠ ಹೇಳ್ಕೊಡ್ತೀವಿ. ಆದರೆ ದಯವಿಟ್ಟು ಮಕ್ಕಳಿಗೆ ನೀವು ಶಾಲೆಗೆ ಕಳಿಸಿ, ಸರ್ಕಾರಿ ಶಾಲೆಗೆ ಕಳಿಸಿ.
ಅಷ್ಟೇ ನಾನು ಕೇಳೋದು. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೆ ವಿರೋಧ ಪಕ್ಷಗಳು ಸಾಕಷ್ಟು ಒತ್ತಾಯವನ್ನು ಮಾಡ್ತಾರೆ. ಮಾಡೋ ಕೆಲಸ ಎಲ್ಲ ಮಾಡ್ತಾರೆ. ಕಾನೂನಲ್ಲಿ ಇದೆಯಾ ರಾಜೀನಾಮೆ ಕೊಡಬೇಕಂತ ಯಾವ್ದಾದ್ರು ಕಾನೂನು ಇದೆಯಾ? ನೋಡಿದ್ದೀರಾ ನೀವು? ಎಲ್ಲಿದೆ ಕಾನೂನು? ಎಷ್ಟು ಜನರು BJP ಅವರಿಗೆ ಹೇಳಿಕೆ ಕೊಡ್ಕೊಂಡು ಎಲ್ಲ ಬಾಯ್ ಬಿಡ್ಕೋತಾ ಇದ್ದಾರಲ್ಲ, ಎಷ್ಟು ಜನರು ಬೇಲ್ ಮೇಲಿದ್ದಾರೆ, ಎಷ್ಟು ಜನರ ಮೇಲೆ FIR ಇದೆ? ಅವರೆಲ್ಲ ರಾಜಕಾರಣಿ ಆಗೋಕ್ಕೆ ಯೋಗ್ಯತೆ ಇದೆಯಾ? ರಾಜಕಾರಣದ ಬಗ್ಗೆ ಮಾತಾಡ್ತಾರಲ್ಲ ಇವರು. ಈ ದೇಶದೊಳಗೆ ಕಾನೂನು ಇದೆ ತಾನೆ, ಸಿದ್ದರಾಮಯ್ಯ ಅವರು ಅದನ್ನ ಪರಿಪಾಲಿಸ್ತಾ ಇದ್ದಾರೆ ತಾನೆ, ಅಷ್ಟೇ ಇದಕ್ಕೆ ಉತ್ತರ. ಇದನ್ನು ಭಾಳ ದೊಡ್ಡ ಚರ್ಚೆ ಮಾಡ್ತಕ್ಕಂಥದ್ದು ಅವಶ್ಯಕತೆನೇ ಇಲ್ಲ. 12 ವರ್ಷದ ಕೇಸ್ನ ತಂದು ಸ್ವಾರ್ಥಕ್ಕೆ ತಗೊಂಡು ಬಂದು ನಿಂತಾಗ ಅನಿವಾರ್ಯವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. BJP ಅವ್ರದ್ದು ಇಷ್ಟೇ ಹೇಳ್ತೀನಿ ಕೇಳಿ. ಪ್ರಜಾಪ್ರಭುತ್ವದಲ್ಲಿ 196 ಸೀಟ್ನ ಗೆದ್ದು ರಾಜ್ಯದ ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ. ಹೆಂಗಾರು ಮಾಡಿ ಹಾಳು ಮಾಡಬೇಕು ಅಂತ BJP ಅವರು ಜಾಯಮಾನದಲ್ಲಿ, ಅವ್ರ ಹಿಸ್ಟ್ರಿಯಲ್ಲಿ, ಕರ್ನಾಟಕದಲ್ಲಿ ಅವ್ರ ಸ್ವಂತ ಶಕ್ತಿ ಮೇಲೆ ಯಾವಾಗ್ರಿ ಬಂದಿದ್ದಾರೆ? ಲೆಕ್ಕ ಕೊಡ್ತೀರಾ ನೀವು? ಇಲ್ಲ ಅಲ್ಲ. ಅವ್ರು ಇನ್ನೇನು ಕೇಳ್ತಾರೆ? ಸೊ ಪ್ರಜಾಪ್ರಭುತ್ವದ ಅರ್ಥನೇ ಗೊತ್ತಿಲ್ಲದಿರ್ತಕ್ಕಂಥ BJP ಅವರಿಗೆ ನಾನು ಯಾಕೆ ಉತ್ತರ ಕೊಡಬೇಕು? ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಬರೋದಿಲ್ಲ. ನೋಡಿ, ಇದ್ರ ಮಧ್ಯ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಅವಾಗ ಮಾಡಬೇಕಾಯ್ತು. 12 ವರ್ಷದ ಯಾಕೆ ತಗೊಂಡ್ಬರ್ಬೇಕಾಯಿತು? ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿರಲಿಲ್ವಾ? ಆಯಿತು, ಯಡಿಯೂರಪ್ಪ ಅವರು ಬೇಲ್ ತೊಗೊಂಡು FIR ತೊಗೊಂಡು ಮತ್ತೆ ಚೀಫ್ ಮಿನಿಸ್ಟರ್ ಮಾಡಲಿಲ್ವ BJP ಅವರು? ಎಷ್ಟು ಜನರನ್ನ ದೇಶದಲ್ಲಿ ವಾಷಿಂಗ್ ಮಿಷಿನ್ ಹಾಕಿ ತಿಕ್ಕಿ ಕಪ್ಪಗಿರೋದನ್ನೆಲ್ಲ ಬೆಳ್ಳಕ್ಕೆ ಮಾಡಿಲ್ಲ? ಉತ್ತರ ಕೊಡಬೇಕಾ ಅದಕ್ಕೆ? ಇದೆಲ್ಲ ಬಿಡಬೇಕು, ಈ ಚಾಳಿನ ಬಿಡಬೇಕು. ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಅವಕಾಶ ಇತ್ತು, ಕೊಟ್ಟಿದ್ದಾರೆ ಒಬ್ಬರಿಗೆ, ಅವ್ರ ಕಾಲ ತಳಿಬೇಕಾಗತ್ತೆ. ಬಟ್ ವಿರೋಧ ಪಕ್ಷದಲ್ಲಿ ಇದು ಅವ್ರು ನಾವು ಇದೇ ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳಿ, ನಾವೇನು ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಹಾಗಾದ್ರೆ ಈಗ ನಾವು ಹಳೆಯ ಹಗರಣಗಳು ತೆಗಿತೀವಿ ಅಂತ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರೋದು ಅದು ತಪ್ಪು. ನೋಡ್ರಿ, ಹಳೆ ಹಗರಣ ಅಲ್ಲ, ಯಾವುದೇ ಹಗರಣ ಇರಲಿ, ಕಾಂಗ್ರೆಸ್ BJP JDS ಯಾರೇ ಆಗಿರಲಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೋಬೇಕು. ಅದು ಸರ್ಕಾರದ ಕರ್ತವ್ಯ ಆಗ್ತದೆ. ಇಟ್ ಡಸಂಟ್ ಮ್ಯಾಟರ್ ಹೂ ಇಟ್ ಇಸ್. ಅಷ್ಟೇ ನಾನು ಹೇಳೋದು. ಈಗಲೂ ಕೂಡ ನಿಮ್ಮ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಕಳೆದ ಬಾರಿ ಸರ್ಕಾರದಲ್ಲಿ ಅಲ್ಲ ರೀ, ನಾನು ಹೇಳ್ತಾ ಇಲ್ಲ. ಈಗ FIR ಆಗಿದೆ, ಕೋರ್ಟ್ ಮೊರೆ ಹೋಗ್ತಾರೆ, ಆಪ್ಷನ್ಸ್ ಇದೆ ಸಿದ್ದರಾಮಯ್ಯ ಅವರಿಗೆ. ಕೋರ್ಟ್ದು ಎಲ್ಲ ಆಗಲಿ, FIR ಆಗಲಿ. ನಿಜವಾಗ್ಲೂ ಅವರು ಅಪರಾಧಿ ಅಂದರೆ ಅವ್ರು ತೀರ್ಮಾನ ತಗೋತಾರೆ. ನಿರಪರಾಧಿ ಅಂದರೆ ಎಲ್ಲರೂ BJP ಹೋಲ್ಸೇಲ್ ರಿಸೈನ್ ಮಾಡಿಬಿಡ್ತಾರ? ನೀವಿನ್ನೂ ಕೂಸೆ ಹುಟ್ಟಿಲ್ಲ, ಆಗಲೇ ನಾಮಕರಣ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗ್ರಿ? ಬಿಡಬೇಕು. ದೇಶದಲ್ಲಿ ಕಾನೂನು ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಗೌರವ ಬರ್ತದೆ, ಅವಾಗ ಅದು ಸರಿ ಆಗ್ತದೆ. ಅದಕ್ಕೆ ಇಷ್ಟು ಸಾಕು. ಯಾರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೇಳ್ತಾರೆ, ಇನ್ನೂ 4 ವರ್ಷ 5 ವರ್ಷ ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳಿ. ನೋಡಿ, ನಮ್ಮ ಪಕ್ಷದೊಳಗೆ ನಾನು ಹೋಗಿ ಭೇಟಿ ಮಾಡ್ತಾ ಇರ್ತೀನಿ. ಅದಕ್ಕೆ ನೀವು ಒಂದು ಚಿತ್ರಣ ಕೊಟ್ಟುಬಿಟ್ರೆ ತಪ್ಪಾಗುತ್ತೆ. ನೋಡಿ, ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಲೀಡರ್ಸ್ನ ನಾವು ಭೇಟಿ ಮಾಡ್ತಕ್ಕಂಥ ನಮ್ಮ ಹತ್ರ ಇರುತ್ತೆ. ನಿಮ್ಮ ಹತ್ರ ಪರ್ಮಿಷನ್ ಕೇಳಬೇಕಂತ ಏನಿಲ್ಲ. ಅದಕ್ಕೆ ಬೇರೆ ಚಿತ್ರಣ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅವರು ಮೀಟ್ ಮಾಡ್ತಾರೆ, ನಾನು ಮೀಟ್ ಮಾಡ್ತೀನಿ, ಇನ್ನೊಬ್ಬರು ಮೀಟ್ ಮಾಡ್ತಾರೆ, ಅವ್ರವ್ರು ಕೇಳ್ತಾರೆ, ಹಕ್ಕನ್ನು ಕೇಳ್ತಾರೆ, ಪ್ರತಿಪಾದಿಸ್ತಾರೆ. ದಟ್ ಇಸ್ ದ ಕ್ವಾಲಿಟಿ ಆಫ್ ಕಾಂಗ್ರೆಸ್. ಕೊಡ್ತಕ್ಕಂಥದ್ದು ನಿರ್ಧಾರ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅವ್ರು ಮಾಡ್ತಾರೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಒಳ್ಳೆ ಚೆನ್ನಾಗಿ ಅವ್ರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಸರ್ ಸಿದ್ದರಾಮಯ್ಯ ಅವರು. ನಿಮಗೆ ಹೇಳಿದ್ರ ಏನಂತ? ಎಲ್ಲರಿಗೂ ನಿರಪರಾಧಿ ಅನ್ನಕ್ಕೆ ನಿರಪರಾಧಿ ಅಂತ ಇಲ್ಲ, ಅವ್ರ ಅಧಿಕಾರ ಅಂತ ಕೇಳೇ ಇರಲ್ಲ. ನಿರಪರಾಧಿ ಅಂತ 1 ವರ್ಷದೊಳಗೆ ತೀರ್ಮಾನ ಮಾಡ್ತೀನಿ, ಇವ್ರು 3 ತಿಂಗಳು ಕೊಟ್ಟಿದಾರಲ್ಲ ಅಷ್ಟರೊಳಗೆ ನಾನು ಮಾಡ್ತೀನಿ ಅಂತ ಅವ್ರು ಹಂಗೆ ಹೇಳಿರಲ್ಲ. ಯಾವಾಗಲೂ ಅಷ್ಟೇ, ಹೈಕಮಾಂಡ್ ಆ ನಿಟ್ಟಿನ ಮೇಲೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದು ಬದ್ಧವಾಗಿ ಎಲ್ಲ ಮುಖಂಡರು ಕಾರ್ಯಕರ್ತರು ಇರ್ತಾರೆ ಅಷ್ಟೇ. ಚನ್ನಪಟ್ಟಣದಿಂದ DK ಶಿವಕುಮಾರ್ ಸ್ಪರ್ಧೆ ಮಾಡ್ತಾರೆ. ಯಾರು ಬೇಕಾದ್ರೆ ಮಾಡ್ಬೋದು, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ನನ್ನಿಂದ ಹಿಡಿದು, ಕಾರ್ಯಕರ್ತರಿಂದ ಹಿಡಿದು, ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರದ್ದು ಇರ್ತದೆ. ಗೆಲ್ಸ್ಕೊಬರ್ತೀವಿ. ಬೇರೆ ಪಕ್ಷದ ಹೆಂಗ್ರಿ ಉತ್ತರ ಕೊಡೋಕ್ಕಾಗುತ್ತೆ? ನಾನು ನೀವು ಕೇಳೋ ಪ್ರಶ್ನೆ ನನಗಿದ್ರೆ ಓಕೆ, ಬೇರೆಯವ್ರಿಗೆ ಕೇಳಿದ್ರೆ ಹೆಂಗೆ? ಕೌಂಟರ್ ಪ್ರಶ್ನೆ ಅಲ್ಲ. ನಮ್ಮ ಪಕ್ಷ ಗೆಲ್ಲಬೇಕು ಅನ್ನೋದು ಬಹಳ ಮಹತ್ವದ ಕೆಲಸ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡ್ತೀವಿ. ಮಕ್ಕಳು ದಸರಾ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.